ಎಲ್ರಿಗೂ ನಮಸ್ಕಾರ. ಬಿಜಿಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ನಮ್ಮ ನಡುವಿನ ನಕ್ಷತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಇವರು ಸರಳ ವ್ಯಕ್ತಿತ್ವದ ಸಂತರು, ಪಂಡರಾಪುರ ಪಾಂಡುರಂಗನ ಪರಮ ಭಕ್ತರು, ನಿರಂತರ 10 ವರ್ಷಗಳ ಕಾಲ ಪಾದಯಾತ್ರೆ ಸೇವೆ, ಸುಮಾರು 8 ರಿಂದ 10 ಸಾವಿರ ಹೆಚ್ಚು ಜನರಿಗೆ ಕುಡಿತದ ಚಟವನ್ನು ಬಿಡಿಸಿದವರು ಹಾಗೂ ಇವರ ಪ್ರಮುಖ ವೃತ್ತಿಯೇ ಸಮಾಜ ಸೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಹಳೆ ಜುರಟಗಿ ಗ್ರಾಮದ ವೆಂಕಟೇಶಪ್ಪ ಸಂತರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ನೀವು ಮೂಲತಃ ಎಲ್ಲಿಯವರು? ನಿಮ್ಮ ಬಾಲ್ಯ ಹೇಗಿತ್ತು? ಬೋಲ ಪುಂಡಲಿ ಗೌರದ ವಿಠ್ಠಲ್ ಶ್ರೀ ಜ್ಞಾನಿ ತುಕಾರಾಮ್. ಮೂಲತಃ ನಾವು ರಾಯಚೂರು ಜಿಲ್ಲೆದ ಸಿಂಧನೂರು ತಾಲೂಕಿನ ರಾಮತ್ನಾಳು ಗ್ರಾಮದ ಅಲ್ಲಿ ಜನಿಸಿದವರು. ನಾವು ಮೂಲತಃ ಆದವರು. ಅಲ್ಲಿಂದ ಅಲ್ಲೇ ನಮ್ಮ ವಿದ್ಯಾಭ್ಯಾಸ 7ನೇ ತರಗತಿವರೆಗೂ ಅಲ್ಲಿ ವಿದ್ಯಾಭ್ಯಾಸ ನಡೀತು. ತದನಂತರ 10ನೇ ಕ್ಲಾಸ್ 7ನೇ ಕ್ಲಾಸ್ಲಿಂದ 10ನೇ ಕ್ಲಾಸಿಗೆ ಸಿಂಧನೂರಿನ ವಾಸವಿ ಸ್ಕೂಲಲ್ಲಿ ನಮ್ಮದು 10ನೇ ಕ್ಲಾಸು ಮುಗಿಯಿತು. ಮತ್ತು ನಮ್ಮ ತಂದೆ ತಾಯಿ ದುರ್ಗಪ್ಪ ಮತ್ತು ಫಕೀರಮ್ಮ ಅವರ ನಮ್ಮ ತಂದೆ ತಾಯಿ ಹೆಸರು. ಅಲ್ಲಿಂದ ಒಂದು ಮಣಿಕೇರಿ ಕ್ಯಾಂಪ್ ಅಂತ ಗ್ರಾಮ ಇತ್ತು. ಅಲ್ಲಿಗೆ ಹೊಲ ಮಾಡ್ತಿದ್ರು ನಮ್ಮ ತಂದೆಯವರು. ಹೊಲ ಮಾಡೋಕ್ಕೆ ಸಲುವಾಗಿ ನಾವು ಅಲ್ಲಿ ಮಣಿಕೇರಿ ಕ್ಯಾಂಪಿನ ಗ್ರಾಮದಲ್ಲಿ ಆ ಕ್ಯಾಂಪಿನಲ್ಲಿ ಬಂದಿದ್ವಿ. ಅಲ್ಲಿಂದ ಅವರಿಗೆ ನಮ್ಮ ತಂದೆಯವರಿಗೆ ಶರಪದೂಣ ಅಂತ ಆಯಿತು. ಶರಪದೂಣ ಅಂತ ಆದ ನಂತರ ಅವರಿಗೆ 2 ಎತ್ತು, 1 ಆಕಳ ಇತ್ತು ನಮ್ಮಲ್ಲಿ. ಅವರು ಗಳೆ ಹೊಡೆದು ಎಲ್ಲ ಮಾಡ್ತಿದ್ರು, ನಡೀತಿದ್ದು. ಸರ್ಪದೂಣ ಆದಮೇಲೆ ಅವರಿಗೆ ಏನು ಮಾಡೋಕ್ಕಾಗಲಿಲ್ಲ, ಪೂರ್ತಿ ಇದಾತಿ. ಆವಾಗ ನಾನು 10ನೇ ಕ್ಲಾಸ್ ಓದುವ ಮೂಮೆಂಟ್ನಲ್ಲಿ ನಾನು ಶಾಲೆ ಬಿಟ್ಟು ನಾನು ಒಕ್ಕಲ್ತನ ಮಾಡ್ಬೇಕಾಯ್ತು. ಒಕ್ಕಲ್ತನ ಮಾಡ್ಬೇಕಾದ್ರೆ ಆ ಜೀವನ ಎಷ್ಟೋ ಕಷ್ಟ ಇತ್ತಂದ್ರೆ ಅದು ಹೇಳಕ್ಬಾರ್ದು. ನಮ್ಮ ತಂದೆಯವರು ಅನಾರೋಗ್ಯದಿಂದ ಬೆಳೆ ಅವರು ಸಾವನ್ನಪ್ಪಿದರು. ನಮ್ಮ ತಂದೆ ತಾಯಿ ಎಲ್ಲ ಭಾಳ ಇದ್ದಿದ್ರು. ತಾಯಿಯವರು ನಮ್ಮನ್ನು ರಕ್ಷಣೆ ಮಾಡ್ತಾ ಬಂದರು. ಅಲ್ಲಿಂದ ನಮ್ಮ ಸೋದರ ಮಾವರು ಇದ್ದರು. ಅವರು ಏನಪ್ಪ, ನಮ್ಮ ಹುಡುಗ ಒಬ್ಬ ತಾಯಿ ಬಿಟ್ಟ, ಮುಂದೆ ಜೀವನ ಸಮಸ್ಯೆ ಆಗ್ಬಿಡುತ್ತೆ, ಹೆಂಗನ ಮಾಡಿ ಲಗ್ನ ಮಾಡಬೇಕು ಅಂತಂದು ಅವರು ಹೇಳಿದಾಗ ನಮ್ಮ ಮಾವನವರು ಏನಂದರು, ಸೋದರ ಮಾವನವರು 7 ಜನ ರಾಮತ್ನಾಳಲ್ಲಿ. ಅವರು ನಾವು ಒಂದು ಕನ್ಯೆ ಕೊಡ್ತು, ನಮ್ಮ ಮಾವನ ಪೂರ್ತಿ ನಮ್ಮ ರಿಲೇಷನ್ ಇದೆಲ್ಲ ನಾವು ಕೊಡ್ತು ಅಂತ ಇದು ಮಾಡಿದರು. ನಂತರ ಏನಾಗಿಬಿಡ್ತು, ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ಅವರು ಹೊಲದಲ್ಲಿ ನಮ್ಮ ತಂದೆನ ಅವ್ರನ್ನ ಸಮಾಧಿ ಎಲ್ಲ ಮಾಡಿದರು. ಎಲ್ಲ ದಿವಸಕ್ರಮ ಎಲ್ಲ ಆದವು. ಆಮೇಲೆ ಅವ್ರು ಏನಂದರು, ನಾವು ಕೊಡೋಲ್ಲಪ್ಪ, ನಿಮ್ಗೆ ಭೂಮಿ ಇಲ್ಲ, ಹೊಲ ಇಲ್ಲ, ಏನಿಲ್ಲ, ಕೊಡಂಗಿಲ್ಲ ಅಂತಂದು ಅವ್ರು ಕೊಡಲ್ಲ. ನಮ್ಮ ತಾಯಿಯವ್ರು ಏನು ಮಾಡ್ತಾಯಿದ್ರು ಅಂದ್ರೆ, ಬರೋದು ದಿನ ಬರೋದು ಅಳೋದು, ಏನಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ ಆಗ್ಬಿಡ್ತಲ್ಲ, ಭೂಮಿ ಇಲ್ಲ, ಎಲ್ಲ ಇದಾಗ್ಬಿಡ್ತಿ, ಏನು ಮಾಡಬೇಕು, ಇದ್ದೊಬ್ಬ ಒಂದು ಅಕ್ಕಿ ಕಾಳು ಹಾಕ್ಬಿಟ್ರೆ ಜೀವನ ತಂದು ನಡೆಸ್ಕೊಂಡು ಹೋತಾನ ಅಂತಂದು ಅವರು ಅಳೋದು ಖರೀದಿ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನನಗೆ ಬಾಲ್ಯದಲ್ಲಿ ರವಿಯಪ್ಪ ಮಂಡನೂರು ಅಂತಂದು ನಮ್ಮ ದೋಸ್ತ, ಆಮೇಲೆ ಹನುಮಂತಪ್ಪ ಕಾರ್ಲಕುಂಟಿ ಅಂತಂದರು, ಇಬ್ಬರು ಅವರು ನನಗೆ ಆತ್ಮೀಯ ಸ್ನೇಹಿತರು. ಅವರು ನಮಗೆ ಧೈರ್ಯ ತುಂಬಿದ್ರು. ಅವರು ಭೂಮಿ ಎಲ್ಲ ಇತ್ತು, ವೆಂಕಟೇಶಪ್ಪ ನೀನು ತಲೆ ಕೆಡಿಸಿಬೇಡ, ಭೂಮಿ ಇರಲಾರ್ದವ್ರು ಎಲ್ಲರೂ ಇದಾರ, ನಾವು ಇದೀವಲ್ಲ, ನಿನ್ಗೆ ಯಾಕೆ ಇದೇ ಭೂಮಿ ನಿಂದಂತ ತಿಳ್ಕೊ, ನೀನು ಯಾಕೆ ಇದು ಮಾಡ್ತಿದ್ದಿ, ನಾವೆಲ್ಲ ಇರ್ತು ನಿನಗೆಲ್ಲ ಹೆಲ್ಪ್ ಮಾಡ್ತು ಅಂತಂದು ಅವರು ಸಹಾಯ ಮಾಡಿದರು. ಆಮೇಲೆ ನಮ್ಮ ಮಾವನವರು ಹನುಮಂತ, ಮರ್ಕಲ್ದಿನ ಹನುಮಂತ, ಆಮೇಲೆ ಹುಲಿಗೆಮ್ಮ ಅಂತಂದು ನಮ್ಮ ಅಕ್ಕವರು, ಹನುಮಂತ ಹರಿವೀಡಿ ಅಂತಾರೆ, ಮರ್ಕಲ್ದಿನಿಯವರು ಇಲ್ಲೇ ಇದ್ದರು ನಮ್ಮ ರಾಮನಗರದಲ್ಲಿ. ಅವರು ಹೊಲ ಇಲ್ಲೇ ಇತ್ತು ಮಡಿಕೇರಿ ಕ್ಯಾಂಪ್ನಲ್ಲಿ. ಅವರು ಏನು ಮಾಡಿದರು, ಬರ್ತಾಯಿದ್ರು, ಹೇಳ್ಬೇಕು ದಿನ, ನಿಮ್ಮ ಅದಕ್ಕೆ ಚಿಂತೆ ಮಾಡ್ತಿದ್ದೆ, ನಾವು ಇದೀವಲ್ಲ, ನೀವು ಯಾವುದಕ್ಕೆ ಇದು ಮಾಡೋಕೆ ಹೋತ್ರಿ, ನಾವೆಲ್ಲ ರೀತಿಯಿಂದ ಇದೀವಿ ಅಂತ ಧೈರ್ಯ ತುಂಬ್ತಿದ್ರು. ನೀವು ಹೇಳ್ತೀರಿ ಅಷ್ಟೇ. ಮದುವೆ ಮಾಡೋದು ಯಾವಾಗ ಆತ, ನನಗೆ ಆರಾಮಿಲ್ಲ, ನಮ್ಮ ತಾಯಿಗೆ ಸ್ವಲ್ಪ ಕ್ಯಾನ್ಸರ್ ಇದಾಗಿಬಿಟ್ಟಿತ್ತು, ಅನಾರೋಗ್ಯ ಇದ್ದರು. ನಾನು ಸತ್ತ ಮೇಲೆ ನನ್ನ ಮಗನ ಯಾರು ನೋಡ್ತಾರ ಅಂತಂದು ಅವರು ಅಳಗಚ್ಚಿಬಿಟ್ರು. ಆಮೇಲೆ ಯಾಗಲಿ ಬಿಡು ಅಂತಂದು ಒಂದು ದಿನ ಏನು ಮಾಡಿದ್ರು, ಹನುಮಂತ ಅಂತ ಇದ್ದಾರೆ, ಏನು ಮಾಡಿದಾರಪ್ಪ ಅಂದ್ರೆ ಕನ್ಯೆ ನೋಡಿದರು. ಎಲ್ಲಿ ಇದು ಜೂಟಿಗೆ ಅವ್ರು ಪರಿಚಯದವರಿದ್ದರು. ಅಲ್ಲಿ ಕನ್ಯೆ ನೋಡಿ ನಮ್ಮ ತಂದೆಯವ್ರ ಮೊದಲು ಬೆಲ್ಲದ ಗಾಣ ಆಡೋಕ್ಕೆ ಬಂದವನು ಇಲ್ಲೆಲ್ಲ ನಮ್ಮ ಪರಿಚಯ ಇದ್ದರು. ಅಲ್ಲಿ ನೋಡಿ ಕಾಶಿ ಏನು ಮಾಡಿದ್ರು, ಆಯ್ತಪ್ಪ ಆಗಲು ಅಂತಂದು ನಾವು ನಮ್ಮ ತಂದೆ ಇವರು ನೋಡಿ ನಮ್ಮ ಮಾವನವ್ರು ನೋಡಿದ್ರು, ನಾವು ಒಪ್ಪಿದ್ವಿ. ಮದುವೆ ನಮ್ಮದು ಇಲ್ಲೇ ಮಣಿಕೇರಿ ಕ್ಯಾಂಪ್ನಲ್ಲಿ 95ರಾಗ ಮದುವೆ ಆಯ್ತು ನಮ್ಮದು.
ಅಲ್ಲಿ ಮದುವೆ ಆತಿ, ಮದುವೆ ಆದಮೇಲೆ ಏನು ಮಾಡ್ಬೇಕಪ್ಪ, 16,000 ರೂಪಾಯಿ ಸಾಲ ಆಗ್ಬಿಡ್ತಿ. ಎತ್ತು ಮಾರಿದ್ವಿ, ಎಲ್ಲ ಮಾರಿದ್ವಿ, ಸಾಲ ತೀರ್ಸೋಕ್ಕಾಗಲ್ಲ. 16,000 ರೂಪಾಯಿ ಸಾಲಕ್ಕೆ ಸಲುವಾಗಿ ಏನು ಮಾಡ್ಬೇಕಂತಂದ್ರೆ ಬೆಂಗಳೂರಿಗೆ ಹೋಗಿ ನಾವು ಹೋಗ್ಬಿಡಮ್ರಿ, ಅಲ್ಲೇ ನಾವು ದುಡ್ದು ಇದು ಮಾಡಿಸ್ಬೇಕಂತಂದು ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಒಂದು 2 ವರ್ಷ ದುಡಿದ್ವಿ. ದುಡಿದು ಬಂದು 16,000 ರೂಪಾಯಿ ಸಾಲ ಮುಟ್ಟಿಸಿದ್ವಿ. ನಮ್ಮ ಸಣ್ಣಪ್ಪವರು ಹನುಮಂತ ಅಂತಂದು ಇದ್ದರು, ಗುರುಗುಂಟೆಯವರು. ಅವರು ಸ್ವಾದ ಮಗಳೇ ನಾವು ಮಾಡ್ಕೊಂಡಿದ್ದು. ಅವರೇ ಅಂದರು, ನೋಡಪ್ಪ ನೀನು ಒಬ್ಬತ್ತಿದ್ದಿ, ನಿಮ್ಮ ತಾಯಿನೂ ಹುಷಾರಿಲ್ಲ, ಇಲ್ಲಿಯೇ ಬಂದುಬಿಡ, ಇಲ್ಲೇ ಜೀವನ ಎಲ್ಲರೂ, ನೀನು ಇರತ್ತು ಒಬ್ಬತ್ತದನ, ನಿಮ್ಮ ವೆಂಕಟೇಶಪ್ಪ ಆತ ಬೇರೆ, ನೀನು ಬೇರೆ ಅಮ್ಮನ ತಮ್ಮರಾಗಿ ನೀವು ನಡ್ಸ್ಕೊಂಡು ಅಂದ್ರಿ, ಇಲ್ಲೇ ಒಂದೇ ಮನೇಲಿ ಇರಂಬ್ರಿ ಅಂತಂದರು. ಅಲ್ಲಿಂದ ನಾವು ಬಂದುಬಿಟ್ವಿ. ಬಂದು ನಮ್ಮ ಮತ್ತಿದೊಂದು ಪ್ಲಾಟ್ ಇತ್ತು ಇಲ್ಲೇ ಹಳೆಜುಟಿಯಲ್ಲಿ, ಆ ಪ್ಲಾಟ್ ಇತ್ತು. ಆಮೇಲೆ ಅದ್ರ ಬದಲಾಗ ಒಂದು ಪ್ಲಾಟು 3,000 ಕೊಟ್ಟು ಒಂದು ಪ್ಲಾಟ್ ತೊಗೊಂಡ್ವಿ. ಇಲ್ಲೇ ಜೀವನ ನಡ್ಸಕ್ಕೆ ಹಚ್ಚಿದ್ವಿ. ಗುರುಗಳೇ, ಇಷ್ಟೊತ್ತು ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ, ಸುಖ ದುಃಖಗಳಿರ್ಬೋದು. ಅದೇ ರೀತಿ ನಿಮ್ಮ ವಿವಾಹದ ನಂತರ, ನಿಮ್ಮ ಮದುವೆಯ ನಂತರ ನಿಮ್ಮ ವೃತ್ತಿ ಜೀವನ ಯಾವ ರೀತಿ ಇತ್ತು? ಮದುವೆ ಆದ ನಂತರ ನಮ್ಮದು ವೃತ್ತಿ ಜೀವನ ಒಂದು ಕೂಲಿ ಕೆಲಸ ಮಾಡ್ತಿದ್ವಿ. ನಮಗೆ 5 ರೂಪಾಯಿ 10 ರೂಪಾಯಿ ಕೂಲಿ ಒಂದು ದಿನದಲ್ಲಿ ಕೊಡ್ತಾಯಿದ್ರು. ನನಗೆ 3 ಜನ ಮಕ್ಕಳು ಇದ್ದಿದ್ರಲ್ಲ, ಅದು ಸಾಲ್ತಾ ಇರಲಿಲ್ಲ. 3 ಜನ ಮಕ್ಕಳನ್ನ ಸಲುವುದು, ಶಾಲೆಗೆ ಹಾಕೋದು, ಅದು ಮಾಡೋದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಏನು ಮಾಡ್ಬೇಕಪ್ಪ ಅಂತಂದು ವಿಚಾರ ಮಾಡಿದ್ವಿ. ವಿಚಾರ ಮಾಡಿ 250 ರೂಪಾಯಿ ಒಂದು ಸೈಕಲ್ ತೊಗೊಂಡ್ವಿ. ಸೈಕಲ್ ತೊಗೊಂಡು ಸ್ವೀಟ್ ವ್ಯಾಪಾರ, ಬಿಸ್ಕೆಟು, ಚಾಕ್ಲೇಟು, ಪೇಪರ್ಮಿಂಟ್ ಐಟಮ್ಸ್ ಎಲ್ಲ ಅದನ್ನು ಚಾಲು ಮಾಡಿದ್ವಿ. ಇಲ್ಲಿಂದ ಕಾಟಿಗಿಲಿಂದ ಅಂಚನಹಳ್ಳಿ ಕ್ಯಾಂಪು, ಮೈಲಾಪುರ ಮತ್ತು ಇದು ಅಂಚನಹಳ್ಳಿ ಕ್ಯಾಂಪು ಮೈಲಾಪುರದಿಂದ ಮತ್ತು ನಾಗನಕಲ್ಲು ಮುಖಾಂತರ ಕಾಟಿಗೆ ಬಂದರೆ ಒಂದು ದಿನದಲ್ಲಿ 15-20 ರೂಪಾಯಿ ಸಂಪಾದನೆ ಆಗ್ತದೆ ನಮ್ಮದು. ಈ ಥರ ಜೀವನ ಮಾಡ್ತಾ 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 ಹುಡುಗರನ್ನ ಶಾಲೆಗೆ ಇದು ಮಾಡೋದು, ಶಾಲೆಗೆ ಓದಿಸೋದು, ಇದೇ ಥರ ನಡೆಸಂತ ಬಂದೀವಿ ನಾವು. ಸರಿ ಗುರುಗಳೇ, ಇಷ್ಟೊತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಗುರುಗಳೇ, ನಿಮಗೆ ಪಾಂಡುರಂಗ ಮಾಲೆ ಬಗ್ಗೆ ಯಾವಾಗ ಗೊತ್ತಾಯಿತು, ಯಾವ ರೀತಿ ಗೊತ್ತಾಯಿತು? ನೀವೇನಾದರೂ ಈ ಮುಂಚೆ ದುಶ್ಚಟಕ್ಕೆ ಒಳಗಾಗಿದ್ರಾ? ಹೌದು, ನಾವು ಮೊದಲು ಎಲ್ಲ ವ್ಯಾಪಾರ ಮಾಡ್ತಿದ್ವಿ. ಸ್ವೀಟ್ ವ್ಯಾಪಾರ, ಆಮೇಲೆ ತದನಂತರ ಪ್ಲಾಟೂನ್ ವ್ಯಾಪಾರ, ಭೂಮಿ ವ್ಯಾಪಾರ ಎಲ್ಲ ಅಷ್ಟು ಮಾಡ್ತಾಯಿದ್ವಿ. ಆಮೇಲೆ ಏನೈತಿ, ನಮ್ಮ ಸಂಘದ ಈ ಥರ ಎಲ್ಲ ಒಂದು 5-6 ಮಂದಿ ದೋಸ್ತರು ಎಲ್ಲ ಕಲ್ತರು. ಪ್ಲಾಟ್ಗಳು ತಂದು ಒಂದು 4 ಪ್ಲಾಟು, ಇಲ್ಲಿ ಅಮರಪ್ಪ ಇಲ್ಲಿ ಒಂದು, ಮೈಸೂರು ಬ್ಯಾಂಕ್ನಿಂದ 1-2, ಆಮೇಲೆ ನಜರಿ ಕಾಲೋನಿಯಾಗ 1-2 ಪ್ಲಾಟು, ಒಟ್ಟು 5 ಪ್ಲಾಟು ನಮ್ಮ ಕಡೆ ಇದ್ದವು. ದೋಸ್ತರು ಏನು ಮಾಡಿಬಿಟ್ರಪ್ಪ ಅಂದ್ರೆ, ದಿನಸಾನಿಗೆ ಅವ್ರು ಕೂಡ ಹೋಗೋದು ಬರೋದು ಆಯ್ತು. ಬರ್ರಪ್ಪ ಡ್ರಿಂಕ್ಸ್ ಮಾಡಂಬ್ರಿ ಅಂತಂದ್ರೆ, ನಾವು ಮಾಡಲ್ಲಪ್ಪ, ನಾವು ಡ್ರಿಂಕ್ಸ್ ಮಾಡಲ್ಲ, ನಾವು ಅಡಿಕೆ ಚೂರು ಮೊದಲು ಮಾಡಿ ಹಾಕೋರಲ್ಲ ಮೊದಲು. ಅವ್ರು ಏನು ಮಾಡಿಬಿಟ್ರು ಅಂದ, ಒಂದು ಎಳ್ನೀರನ್ನು ಕುಡಿಯಪ್ಪ ಅಂತಂದು ಎಳ್ನೀರೊಳಗೆ ವೈಟು ಡ್ರಿಂಕ್ಸ್ ಹಾಕಿಬಿಟ್ರು. ಅದು ಏನಾಗ್ಬಿಡ್ತಿ, ಕುಡ್ದ ನಮಗೆ ಒಂದು ಸ್ವಲ್ಪ ಆರಾಮಿದ್ದಂಗೆ ಆಯಿತು. ಅದು ಕುಡಿದ್ಗಳೇನ ಅದು ಆಕ್ಟಿವ್ ಆಗಿಬಿಡ್ತಿ. ಆದಾಗ ಇದು ಚಲೋ ಇದ್ದಂಗಿದೆಲ್ಲ, ಎಲ್ಲಿ ಸಿಗ್ತದೆ, ಏನಿಲ್ಲ ಅಲ್ಲಿ ಬೇರೆ ಕಡೆ ಸಿಗ್ತೈತೆ, ಇದು ಸ್ಪೆಷಲ್ ಇದು ಅಂತ ಹೇಳಿದೆ ನಮಗೆ. ಎಳ್ನೀರು ಒಳ್ಳೆ ಎಳ್ನೀರು ಇದು ಅಲ್ಲಿ ಅಷ್ಟಿಷ್ಟು ಸಿಗೋದಲ್ಲ ಅಂದ್ರೆ, ಯಾಕೆ ಚಲೋ ಅದು ಬಿಡೋದು, ಯಾವಾಗ ನಾವು ಪಾಲಪ್ಪ ಎಳ್ನೀರು ಕುಡಿಬಿಡ್ರಿ ಅಂತಿದ್ವಿ ನಾವು. ಹೇಳಿ ಆತಿ ಈ ಥರ ನಡೆದು ಏನಾಗ್ಬಿಡ್ತಿ, ಲಾಸ್ಟಿಗೆ ಒಂದು ದಿನ ಎಳ್ನೀರು ಅಂದ್ರೆ ಸೀದಾ ಬಾರಿ ಕರ್ಕೊಂಡು ಹೋದ್ರು. ಎಲ್ಲಪ್ಪ ಅದಕ್ಕೆ ಇಲ್ಲ, ನೀವು ಶಿವನಪ್ಪ ಕುಡಿ ಅಂದರು. ಎಲ್ಲ ಎಳ್ನೀರು ಕುಡಿತಪ್ಪ, ಎಳ್ನೀರು ಅಂದ್ರೆ ಇದನ್ನು ನೋಡಂತಂದು ಬಾಯಿಲ್ ತಂದು ಮುಂದೆ ಇಟ್ರು. ನಾವು ಕುಡಿಯಲ್ಲಪ್ಪ, ಅದು ಇಲ್ಲ ಅದೇ ಇದು ಅಂದ್ರೆ ಆಯ್ತು ನೀವೇ ಹಂಗೆ ಸಂಘ ದೋಷ ಇದಿರ್ತವೆ, ನಾವು ಚಾಲು ಮಾಡಿದ್ವಿ. ನಾವು ಗೊತ್ತಿರೋ ಪ್ರಕಾರ ನೀವು ಸಿಹಿ ದಿನಸುಗಳನ್ನ ವಿತರಕರಾಗಿದ್ರಂತೆ ಸುತ್ತಮುತ್ತ ಹಳ್ಳಿಯಲ್ಲಿ. ನಿಮ್ಮ ಒಳ್ಳೆ ಬಿಸ್ನೆಸ್ ಚೆನ್ನಾಗಿತ್ತಂತೆ, ನಿಮ್ಮ ಆದಾಯ ಕೂಡ ದೊಡ್ಡ ಮಟ್ಟದಲ್ಲಿ ಅಂತ ನಾವು ಕೇಳ್ಪಟ್ವಿ. ಆಮೇಲೆ ನೀವು ನಿಮ್ಮ ವ್ಯವಹಾರ ಎಷ್ಟು ವೃದ್ಧಿ ಆಯ್ತು, ನಿಮ್ಮ ಸುತ್ತಮುತ್ತಲಿನವರೇ, ನಿಮ್ಮ ಸ್ನೇಹಿತರೇ ನಿಮ್ಗೆ ಹಿತಶತ್ರುಗಳಾದ್ರು, ಅವರೇ ದಾರಿ ತಪ್ಪಿಸಿದ್ರು ಅಂತ ನಾವು ಕೇಳ್ಪಟ್ವಿ. ನೀವು ದೋಸ್ತರಿಗೆ ಒಂದು ಟೈಮ್ನಲ್ಲಿ ಕುಡ್ಸಕ್ಕಾಗಿನೇ 1 ಲಕ್ಷ ನೀವು ಡೆಪಾಸಿಟ್ ಇಡ್ತಿದ್ರಂತೆ. ಹೌದು, ಬಾರಲ್ಲಿ ಆಗಿರ್ಬೋದು, ಡಾಬ್ದಲ್ಲಿ ಆಗಿರ್ಬೋದು. ಒಬ್ಬ ವ್ಯಾಪಾರಸ್ಥ ಇಷ್ಟು ಬದಲಾಗಕ್ಕೆ ಒಂದು ಮೂಲ ಕಾರಣ ಅಂದ್ರೆ ನಮ್ಮ ಕಡೆ ವ್ಯಾಪಾರ ಇದ್ದು, ಫ್ಲಾಟ್ ವ್ಯಾಪಾರ ಮಾಡಿದ್ವಿ. ಆಮೇಲೆ ಹೊಲ, ಕಾರು, ನಾವು ಏನು ಅಂದು ಎಲ್ಲ ವ್ಯಾಪಾರ ಅದು. ಆ ಥರ ದಿನಕ್ಕೆ ಆಗಿನ ಕಾಲದಾಗೆ ದಿನ 20,000 30,000 ದುಡ್ದಿದ್ವಿ ನಾವು. ಫ್ಲಾಟ್ ಒಂದು ನಾವು ಏನು ಮಾಡ್ಬೇಕಂದ್ರೆ ಅದು ಸಕ್ಸಸ್ ಆಗಿಬಿಡ್ತೇವೆ.
ನಿಮ್ಮ ಬೆಳವಣಿಗೆನ ನಿಮ್ಮ ಸುತ್ತಮುತ್ತಲ ಹೌದು. ಜನಗಳೇ ಸಹಿಸ್ಲಿಲ್ಲ. ನಿಮ್ಮ ಸ್ನೇಹಿತರಾಗಿರ್ಬೋದು, ಸುತ್ತಮುತ್ತಲಿನವರಾಗಿರ್ಬೋದು, ಅವರೆಲ್ಲ ಅವರೇ ನಿಮ್ಮ ಆದಿ ತಪ್ಪಿಸಿ ಹೌದೌದು ಅವರು ಕುಡಿತಕ್ಕೆ ಒಳಗಾಗಿಸಿದ್ರು ನಿಮ್ಮ. ಎಲ್ಲ ಇದು ಮಾಡಿಬಿಟ್ಟು ನಮ್ಗೆ ದೋಸ್ತರೆಲ್ಲ ಅದು ಕಲಿತು ಕುಡಿಯೋದೆಲ್ಲ ಚಟ ಕಲಿಸ್ಬಿಟ್ರು. ಅದನ್ನು ಡ್ರಿಂಕ್ಸ್ ಕುಡಿದಿಲ್ಲಪ್ಪ ಅಂದ್ರೆ ನಮ್ಗೆ ನಿದ್ದೆ ಬರ್ತಾರಲ್ಲ, ನಿದ್ದೆ ಬರ್ತಾರಲ್ಲ, ಯೋಚನೆ ಬರ್ತಾರಲ್ಲ, ಏನು ಕುಡಿಬೇಕು ಅಷ್ಟೇ ನಮ್ಗೆ. ಆ ಥರ ನಮ್ಗೆ ಅದಕ್ಕೆ ಅಡೆ ಆಗಿಬಿಟ್ವಿ. ಅದನ್ನ ಬಾತ ಏನಾಗ್ಬಿಡ್ತೀವಿ, ಬಾರ್ಗಳಿಗೆ ಹೋಗೋದು, ಅಡ್ವಾನ್ಸ್ ಕಟ್ಬಿಡೋದು, ಉದ್ರಿ ಕೊಡೋದು, ಅಡ್ವಾನ್ಸ್ ತಗೊಳ್ಳೋದು ಎಲ್ಲ 3-4 ಬಾರ್ನಾಗ 10,000 20,000 ಅಡ್ವಾನ್ಸ್ ಕೊಟ್ಬಿಡ್ತಿದ್ವಿ. ಕೊಟ್ಟು ಒಂದೊಂದು ಬಾರ್ನಾಗ ಚಾಲು ಮಾಡೋದು ಕುಡ್ಕೊಂತ ಹೋಗೋದು. ಈ ಬಾರ್ ಕಾಲೈತೆ, ಆ ಬಾರ್ ಕಾಲೈತೆ, ಮತ್ತೆ ಉದ್ರಿ ಮಾಡೋದು. ಈ ಥರ ಆಗಿ ನಮ್ಮ ಇದ್ವೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ವಿ. ಆಮೇಲೆ ಮತ್ತೆ ಅವು ಪ್ಲಾಟ್ಗಳು ಒಂದೊಂದು ಪ್ಲಾಟು ಆಸ್ತಿ ಎಲ್ಲ ಮಾರಿಬಿಟ್ವಿ. ಆಮೇಲೆ ನಮ್ಮ ಹೆಣ್ಮಕ್ಳದು 6 ಎಕರೆ ಜಮೀನಿತ್ತು. 6 ಎಕರೆ ಜಮೀನಿತ್ತು. ಚೀಟಿ ಮಾಡಿದ್ವಲ್ಲ, ಅವ್ರು ಏನಂದ್ಬಿಟ್ರು, ಚೀಟಿ ಮಾಡೋದು, ಈಗ ಒಂದು ಚೀಟಿ ಯಾರು ಎತ್ಕೊಂಡಾರ ಅವರು ಸೆನೆಗೆ ಬರ್ತಾರಲ್ಲ ಕಟ್ಟಾಕ. ನಮ್ಗೆ ಎಕ್ಸಿಡೆಂಟ್ ಆಗಿಬಿಡ್ತಿ 2001ರಾಗ ಎಕ್ಸಿಡೆಂಟ್ ಆಗಿಬಿಡ್ತಿ. ಎಕ್ಸಿಡೆಂಟ್ ಆಸ್ಪತ್ರೆಗೆ ಬಿಟ್ಟು 1-2 ತಿಂಗಳು ಗ್ಯಾಪ್ ಆಗಿಬಿಡ್ತಿ. ಬೇರೆದವ್ರನ್ನ ಕಳಿಸಿದ್ವಿ. ಅವ್ರಿಗೆಲ್ಲ 50 ರೂಪಾಯಿ 100 ರೂಪಾಯಿ ಕೊಡೋದು, ಕಳಿಸಿಬಿಡೋದು ಇಲ್ಲ ಅಂತ ಹೇಳಿ. ಅವರು 50-100 ರೂಪಾಯಿ ಸಿಗೊಂಬಂದು ಇಲ್ಲರಿ ಅವ್ರು ಎಲ್ಲಿಗೆ ಹೋಗ್ಯಾರ ಅಂತ ಹೇಳ್ಬೋದು, ಇದ್ರೂ ಇಲ್ಲ ಅಂತ ಹೇಳ್ತಿದ್ರು ಅವರು. ಆ ಥರ ಮಾಡಿಬಿಟ್ರು. ಆವಾಗ ಏನಾಗ್ಬಿಡ್ತಿ, ಚೀಟಿ ಎತ್ತಿದವರು ನಮ್ಮ ಸೆನೆಕ ಬರಲ್ಲ. ಚೀಟಿ ಯಾರು ಎತ್ತಿಲ್ಲ ಅವ್ರು ಬಂದು ಅಲ್ರಿ ದುಡ್ಡು ತಗೋರಿ ಚೀಟಿ ಮಾಡಂಬರು. ಈ ಥರ ಆಗ್ಬಿಡ್ತಿ. ಎಲ್ಲ ಪೂರ್ತಿ ಹೇಳೋದು ಕೇಳೋವೆಲ್ಲ ಆಗ್ಬಿಟ್ಟು ಅವ್ರ ಕಡೆ ದುಡ್ಡು ಕೊಡೋಕ್ಕಾಗಲ್ಲ ನಮ್ಮಿಂದ. ಇವ್ರು ಕೊಟ್ಟಿಲ್ಲ, ನಾವು ಕೊಡೋಕ್ಕಾಗಲ್ಲ. ಅದನ್ನ ಏನು ಮಾಡಿಬಿಟ್ರು ಅಂದ್ರೆ ಹೊಲ ಮಾರಿದ್ವಿ. ನಮ್ಮ ಹೆಣ್ಮಕ್ಳು ಆಸ್ತಿ 6 ಎಕರೆ ಇತ್ತು ಗುಡುಗುಂಟ ಇದರಲ್ಲಿ. 6 ಎಕರೆ ಇದ್ದದ್ದು 1-2 ಎಕರೆ ಮಾರಿದ್ವಿ. ಮಾರಿ ಮತ್ತೆ ಇದು ಮಾಡಿದ್ರು 2 ಎಕರೆ ಮಾರಿ 1 ಲಕ್ಷ ಸೆನೆಕ ಅವ್ರಿಗೆ ನಾವು ದುಡ್ಡು ಕೊಟ್ಟಿದ್ವಿ. ಚೀಟಿ ಹೋಗು ಉಳಿಕೆದ್ದು ಮತ್ತೆ ಕುಡಿಯೋಕೆ ಚಾಲು ಮಾಡಿಬಿಟ್ವಿ. ಅವು ಕಾಲದು ಮತ್ತೆ 4 ಎಕರೆ ಮಾರಿದ್ವಿ. ನಮ್ಮ ಹೆಣ್ಮಕ್ಳು ಆಸ್ತಿನೆಲ್ಲ ಮಾರಿ ಏನಪ್ಪ ಮತ್ತು ಪೂರ್ತಿ ಇದಾಗ್ಬಿಟ್ಟಿತ್ತು ನಮ್ಗೆ. ಆಯ್ತು ಸಾಯ್ತು ನಮಗೆ ಪೂರ್ತಿ ಸಮಸ್ಯೆ ಬಂದುಬಿಡುತ್ತೆ ಅಂದಾಗ, ಯಾಕೆ ಇದ್ದದ್ದು ನೀನಿದ್ರೆ ಸಾಕು, ನನಗೆ ಸುಮ್ಮನೆ ಭೂಮಿ ತೊಗೊಂಡು ನಾವೇನು ಮಾಡೋಕ್ಕಾಗುತ್ತೆ, ನೀನಿದ್ರೆ ಸಾಕು ಅಂತಂದು ಇದ್ದದ್ದು 4 ಎಕರೆ ಹೊಲ ಮಾರಿ ಯಾರಿಗೆ ಕೊಡೋರಿಗೆಲ್ಲ ಚೀಟಿಯವ್ರಿಗೆ ಅವರಿಗೆಲ್ಲ ಕೊಟ್ಟು ಅವ್ರು ಇದು ಮಾಡಿಬಿಟ್ರು. ಆವಾಗ ಮತ್ತೆ ನಾವು ಏನು ಮಾಡ್ಬೇಕಪ್ಪ, ಮತ್ತೆ ಗುಡೆ ಚಟ ಬಿಡೋದಿಲ್ಲ, ಎಲ್ಲಿ ಸಾಲ ಮಾಡಿದ್ರೆ ಊಟ ಇಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟು ನಮ್ಗೆ. ಹಂಗಾದಗಳೇನ ಏನು ಮಾಡ್ಬೇಕಪ್ಪ, ಇದು ಕುಡಿಯೋದು ರೊಕ್ಕ ಇಲ್ಲಂಗೆ ಆಯ್ತು, ಎಲ್ಲ ಅಷ್ಟು ಸಮಸ್ಯೆ ಬಂದ್ಬಿಟ್ಟು ಹುಡುಗರು ಬೆಳೆದು ಮನೆಯೊಳಗೆ ಹುಡುಗರು ಕೈ ಬಂದಾರ, ನಿಮಗೇನು ಇದು ಮಾಡೋಕ್ಕಾಗಲ್ಲ, ಲಗ್ನ ಹೆಂಗೆ ಮಾಡ್ತೀರಿ, ನಮಗೆಲ್ಲ ಆಜು ಬಾಜು ಮಂದಿ ಮಾಪ್ತರು ಅವರು ಎಲ್ಲ ಎಲ್ಲಪ್ಪ ಹುಡುಗ ವಯಸ್ಸು ಬಂದು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತಂದು ಆ ಪರಿಸ್ಥಿತಿ ಬಂದುಬಿಡ್ತಿ. ಸಿನ್ನೂರಲ್ಲಿ ಒಬ್ಬರು ನಮ್ಮ ದೋಸ್ತ ಸಿಕ್ಕ, ಮುಂಚಾಳಲ್ಲಿ ಇವರು ಮಾಲೆ ಹಾಕ್ತಾರಂತ ಪಾಣಗ ಮನೆ ಆಕ್ಷೆ ಬಂದ್ಬಿಡಪ್ಪ ಅಂದರು. 4,000 ರೂಪಾಯಿ ಸಾಲ ಮಾಡಿ ನಾವು ರೆಡಿ ಮಾಡ್ಕೊಂಡ್ವಿ. ಅವ್ರು ಯಾವ್ದಾದ್ರು 5,000 10,000 ಕೇಳ್ತಾರೆ ಅಲ್ಲಿ, ನೋಡಿ ಇದು ಮಾಡ್ರ ಅಂತಂದ್ರೆ ಆಗಲ್ಲ ಅಂತ 4,000 ರೂಪಾಯಿ ಇಟ್ಕೊಂಡು ಹೋಗಿದ್ವಿ. ಅವಾಗ ನಿಮ್ಗೆ ಪಾಂಡುರಂಗ ಮಾಲೆ ಬಗ್ಗೆ ಪರಿಚಯ ಅವಾಗ ನಮ್ಗೆ ಇದಾಯ್ತು ಪರಿಚಯ. ನೀವು ಅವಾಗ ಅಷ್ಟು ಮದ್ಯ ಸೇವನೆಗೆ ಬಲಿಯಾಗಿದ್ದೀರಲ್ಲ, ಆ ಒಂದು ಚಟಕ್ಕೆ ಅಡಿಕ್ಟ್ ಆಗಿದ್ದೀರಿ, ಮದ್ಯ ಸೇವನೆ ಚಟಕ್ಕೆ. ನಿಮ್ಮ ಸ್ನೇಹಿತರು ಈ ರೀತಿ ಪಾಂಡುರಂಗ ಮಾಲೆ ಹಾಕೊಳ್ರಿ, ಕುಡಿಯೋದು ಇದರಿಂದ ನೀವು ದೂರ ಆಗ್ತೀರಿ ಅಂದಾಗ ನೀವು ಒಪ್ಕೊಂಡ್ರ? ಏನ್ ಯಾರಾದ್ರೂ ಫೋರ್ಸ್ ಮಾಡಿದ್ರ? ಇಲ್ಲ, ಸಿನ್ನೂರಲ್ಲಿ ಒಬ್ಬ ಗೌಡಪ್ಪ ಅಂತಂದು ಒಬ್ಬ ನಮಗೆ ಪರಿಚಯಿಸ್ತಿದ್ದ ಆತ, ಅವರು ಮಾಲಕ್ಕೆ ಬಂದಿದ್ರು. ಅವ್ರು ಹೇಳಿದ್ರು, ವೆಂಕಟೇಶಪ್ಪರ ನೀವು ಒಳ್ಳೆ ಮನುಷ್ಯ ಇದ್ದೀರಿ, ಒಳ್ಳೆ ಆಗ್ತಿದ್ದೆ, ಮೊದಲೆಲ್ಲ ಯಾವುದು ಮಾಡ್ತದಲ್ಲ, ಈಗ ಹಿಂಗೆ ಆಗಿಬಿಟ್ಟು ನೀವು ಪಾಂಡಂಗ ಮೇಲೆ ಹಾಕ್ತಾರ, ಅಲ್ಲಿ ಹೋಗಿ ಆಕ್ಷನ್ ಬಂದುಬಿಡು ಅಂತ ಹೇಳಿದ್ರು. ಇಲ್ಲಂದ್ರೆ ಹುಣಸಾಳ ಅಂತ ಹೇಳಿದ್ರು. ಆ ಹುಣಸಾಳ ಗ್ರಾಮಕ್ಕೆ ನಾವು 4,000 ರೂಪಾಯಿ ಸಾಲ ಮಾಡಿಕೊಂಡು ಒಂದು ಬೈಕ್ ಇತ್ತು, ಎವ್ ಡ್ಯೂಟಿ, ಅದನ್ನ ತಗೊಂಡು 3 ಜನ ಹೋದ್ವಿ. 3 ಜನ ಹೋಗಿ ಆ ಊರಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಅಂತಂದೈತೆ ರೋಡಿಗೆ, ಅಲ್ಲಿ ದೇವಸ್ಥಾನದಲ್ಲಿ ಇದ್ವಿ. ಅದು ಬುಧವಾರ ಹಾಕೋದು, ನಾವು ಆಯ್ತವಾರ ಹಾಕ್ತಾರಂತ ಮಾಡಿ ಆಯ್ತಾರೇನೆ ಹೋಗ್ಬಿಟ್ವಿ. ರವಿವಾರ ನಾವು ಹೋದಾಗ ಅಲ್ಲಿ ಕೇಳಿದ್ವಿ, ಇಲ್ಲರಿ ಬುಧವಾರ ಹಾಕ್ತಾರ, ಆಯ್ತವಾರ ಹಾಕಂಗಿಲ್ಲ ಅಂತಂದ್ರು. ಆಯ್ತವಾರ ಇಂದ ಸೋಮವಾರ ಮಂಗಳವಾರ ಇನ್ನೂ 2 ದಿನ ಐತೆ, ಮತ್ತೆ ಮನೆಗೆ ಹೋಗೋದಿಲ್ಲ ಎಂಬುದು, ಅಲ್ಲೇ ಊಟ ಮಾಡೋದು, ಕುಡಿಯೋದು, ಅಲ್ಲಿ ಮಕ್ಕಳೋದು. ಹಂಗೆ ಮಾಡಿ 2 ದಿನದಲ್ಲಿ 4,000 ರೂಪಾಯಿ ರೊಕ್ಕ ಖಾಲಿ ಮಾಡಿ 100 ಪುಳಿಸಿದ್ವಿ. 100 ಪುಳು ಪೆಟ್ರೋಲ್ ಅಂತ ಹಾಕ್ಸಿದ್ವಿ ಗಾಡಿಗೆ, ಬರೋಕಷ್ಟಿತ್ತು, ರೊಕ್ಕ ಎಲ್ಲ ನಾಷ್ಟ ಮಾಡೋಕ್ಕೂ ಇಲ್ಲ, ಆ ಪರಿಸ್ಥಿತಿ ಇತ್ತು. ಅಲ್ಲಿ ಅವರು ಕೇಳಿದಪ್ಪ 4-5 ಸಾವಿರ ತೊಗೊತಾರೆ ಅಂತಂದ್ರು. ಹೆಂಗೆ ಮಾಡ್ಬೇಕಪ್ಪ ಅಂದ್ವಿ. ತಿಪ್ಪಣ್ಣ ಸಂತರ ಅಂತಂದು ಹುಣಸಾಳೊಳಗೆ ಒಬ್ಬರು ಸಂತರಿದ್ರು. ಅವ್ರು ಬಂದು ನಮಗೆ ಏನಪ್ಪ ಎದಕ್ಕೆ ಬಂದಿರಿ ಅಂತ ಹೇಳಿದ್ರು. ಎಲ್ಲರೂ ಹಿಂಗೆ ಮಾಲೇಶನಕ್ಕೆ ಬಂದೀವಿ ಅಂತ. 3 ಜನ. ಹೌದ್ರಿ, ಏನಿದೆ ನಾವು
ಆಯ್ತವಾರ ದಿನ ಬಂದೀವಿ. ಅಲ್ಲಪ್ಪ ನೀವು ಕೇಳಿ ಇದು ಮಾಡಿ ಬರಬೇಕು, ಬುಧವಾರ ಶನಿವಾರ ಹಾಕ್ತಾರ, ಹಿಂಗೆ ಬಂದರೆ ಹೆಂಗ ಅಂದ್ರೆ ಇಲ್ಲ ಬಂದುಬಿಟ್ಟಿವ್ರಿ. ಮತ್ತು ಊಟ ಮಾಡಿವ್ರಿ ಅಂದ್ವಿ. ಮಕ ನೀವು ಬಾಡಿ ಐತೆ ಊಟ ಎಲ್ಲಿ ಮಾಡಿರಿ ಅಂತಂದು ಮತ್ತೆ ಮನೆಯಲ್ಲಿಂದ ಹೋಗಿ ಬುತ್ತಿ ತೊಗೊಂಬಂದು ನಮಗೆ ಪ್ರಸಾದ ಮಾಡಿಸಿದ್ರು. ಎಲ್ಲಿ ಶರಣಬಸವೇಶ್ವರ ಗುಡಿಯಾಗ ಪ್ರಸಾದ ಮಾಡಿಸಿ ಏನಂದರು, ಮತ್ತು ದುಡ್ಡು ಇದೇವನಪ್ಪ ಅಂದ್ರೆ ಇಲ್ಲ ರೀ ನಮ್ಗೆ 100 ರೂಪಾಯಿ ಐತೆ. ಮತ್ತು ಎಲ್ಲಿ ಆಗ್ತಂದ್ರೆ ಇಲ್ಲ ಮೌನೇಶ್ ಅಂತಂದು ಒಬ್ಬರು ಸಂತರಿದಾರ ಅಂತಲ್ಲ ಅವ್ರು ತಿಳಿಬೇಕಂತ. ಅಂಕಾರ ಅವರು ದುಡ್ಡು ಇದು ಮಾಡ್ತಾರಂತಲ್ರಿ. ಅಂಕಾರ ಬೇಡ, ಅಲ್ಲಿ ರುದ್ರಪ್ಪ ಅಂತ ಇದ್ದಾರೆ, ನಾನು ಹಾಕ್ಸ್ತೀನಿ ಬಾ, ನೀವು ಏನು ಬೇಡ ರೊಕ್ಕನ ಕೊಡ್ಬೇಡ ಏನು ಬೇಡ ಬರ್ರಿ ಅಂತಂದ್ರು. ರುದ್ರಪ್ಪ ಅವ್ರ ಕಡೆ ಹೋದ್ವಿ. ಸಂತರ ಗೌಡ್ರವರು ರುದ್ರಪ್ಪ ಸಂತರ ಅಂತಂದವರು ಅವ್ರು ಕೊಡು ಕರ್ಕೊಂಡು ಹೋದ್ರು. ತಿಪ್ಪಣ್ಣ ಅವರು ಕರ್ಕೊಂಡು ಹೋಗಿ ಅವ್ರ ಕಡೆ ಮಾಲಾಧಾರಣೆ ಮಾಡಿದರು. ಎಷ್ಟಾಯ್ತಪ್ಪ ಏನು 100 ರೂಪಾಯಿ ಇಟ್ಟಿವಿ ನಾವು. ಆಯ್ತು ಮಾಲಾಧಾರಣೆ ಮಾಡಿದರು. ಮಾಲೆ ಹಾಕ್ಸಿ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ನಮಗೆ ಏನಂದ್ರು, ನಾವು ರುಕ್ಮಾಗಂಧ ಹಚ್ಬೇಕಂತ ಹೇಳಿದ್ರು. ಅವ್ರು ಏನಪ್ಪ ಮಾಲೆ ಹಾಕಿಬಿಟ್ಟು ಬಾಣಮ್ಮ ಹಾಕಿದ್ರೆ ಮತ್ತು ಸತ್ತೋತ್ರು ಹಂಗೆ ಹಿಂಗಂದ್ರು. ನನಗೆ 3 ಜನ ಮಕ್ಕಳು, ನನಗೆ ಭಯ ಬಿಟ್ಟುಬಿಡ್ತಿ. ಏನಪ್ಪ ಮತ್ತೆ ಕುಡಿಬೇಕು ಅನಿಸುತ್ತೆ, ಕುಡಿಲಾರ್ದ ಇರೋಕ್ಕಾಗವಲ್ದು. ಕೈ ನಡುಗೋದು ಇದಾಗೋದು, ಮನುಷ್ಯರಿಗೆ ಮೋಡ ಚೇಂಜ್ ಆಗ್ತದೆ. ಮಾಲೆ ಹಾಕಿದ ಮೇಲೆ ಕುಡಿದು ಬಿಟ್ಬಿಟ್ಟಲ್ಲ ಕೈ ಶೇಕ್ ಆಗೋದು, ಆಮೇಲೆ ಮನುಷ್ಯರಿಗೆ ಏನೋ ಕಳ್ಕೊಂಡಂಗೆ ಆಗೋದು, ಆ ಥರ ನಮ್ಗೆ ಭಾವನೆ ಬಂತು. ಎಷ್ಟು ಧೈರ್ಯ ಮಾಡಿದ್ವಿ ಇಲ್ಲ ಅಂತ. ಆಮೇಲೆ ರುಕ್ಮಗಂಧ ಹಚ್ಬೇಕು, ಹರಿನಾಮ ಸ್ಮರಣೆ ಮಾಡಬೇಕು, ನಾಮನೇ ನಿನಗೆ ಎಲ್ಲ ಕಾಯದಪ್ಪ ಅಂತ ಹೇಳಿದ್ರು. ನಾಮ ಅಂದ್ರೆ ಇದು, ನಾಮ ಅಂದ್ರೆ ಹೆಸರು. ನಾವೇನು ಮಾಡಿಬಿಟ್ಟು ಇದನ್ನು ಹಚ್ಚೋದನ್ನ ನಾಮ, ಇದಕ್ಕೂ ನಾಮಲ್ಲ, ಇದೇ ನಾನು ಕಾಪಾಡೋದು ಅಂತ ಹೇಳಿದ್ರು. ನಾಮನೇ ಕಾಪಾಡುತ್ತಾ ಭಗವಂತ ನಾಮ ಅಂತಂದ್ರೆ ನಾನು ಇದು ಹಚ್ತಾ ಇದ್ದೆ. ನನಗೆ ಮಂದಿ ಏನಂತಂದ್ರು, ಸರಿಯಪ್ಪ ಬಂದು ಸರಿ. ಈಗ ಚಾದು ಅಂತ ಆಗ್ಬಿಟ್ಟಾನ, ಡ್ರಿಂಕ್ಸ್ ಮಾಡ್ಲಾರಂತ ವೆಂಕಟೇಶಪ್ಪ ಭಾಳ ಇದಾಗ್ಬಿಟ್ಟಾನ. ನಮಸ್ಕಾರ ಪಾಂಡ್ರಾಗ ಬಂದಪ್ಪ, ಸರಿ ಅನ್ನೋದು ಅಸಭ್ಯವಾಗಿ ಅಷ್ಟು ಮಾಡ್ತಾರೆ, ನಗ್ತಿದ್ರು. ಅತ್ತೇನು ಮಾಡ್ತಾನೆ, ಎಷ್ಟು ದಿನ ಬಿಡ್ತಾನೆ, ಎಲ್ಲ ಇದು ಮಾಡಿದಾನೆ, ಬಿಡೋಲ್ಲ ಸುಮ್ಮನೆ ಮಾಡ್ತಾನೆ, ಸುಮ್ಮನೆ ಗಂಧ ರುಕ್ಮ ಹೆಚ್ಚಿಬಿಟ್ಟ ಆಯ್ತಾನೆ ಅಂದರು. ಎಷ್ಟೋ ಜನ ಅಂದರು, ನಾವು ಯಾವುದು ಇದು ಮಾಡಲಿಲ್ಲ. ನನಗೇನು ಭಾವನೆ ಬಂತಪ್ಪ, ನಾನು ಬಿಟ್ಟೆ. 1 ವರ್ಷಗಟ್ಟಲೆ ಬಿಟ್ಟೆ. ನನಗೆ ಮತ್ತೆ ಸ್ವೀಟ್ ವ್ಯಾಪಾರ ಚಾಲು ಮಾಡಿದೆ. ಸ್ವೀಟ್ ವ್ಯಾಪಾರ ಸಣ್ಣಗೆ ಚಾಲು ಮಾಡ್ತಾ ನಾನು ಮನುಷ್ಯನೊಳಗೆ ನಾನೇ ಕುಂತು ಆಲೋಚನೆ ಮಾಡ್ತಿದ್ದೆ. ಹೌದಪ್ಪ, ಇದು ಕುಡಿತ ಚಟದಿಂದ ಬಲಿಯಾಗಿ ಇಷ್ಟು ಜನ, ನಾವಂತೂ ಇಷ್ಟು ಹಾಳಾಗಿಬಿಟ್ಟೀನಿ. ಈ ಸಮಾಜದೊಳಗೆ ಎಷ್ಟು ಜನ ಹಾಳಾಗ್ಯಾರ. ನೀವು ಒಂದು ನಮಗ ಹೆಮ್ಮೆ ತರೋ ವಿಚಾರ, ಒಂದು ಪ್ರೌಡ್ ಫೀಲ್ ಏನಂದ್ರೆ, ನೀವು ಅಷ್ಟು ದುಶ್ಚಟಕ್ಕೆ ಮದ್ಯಪಾನಕ್ಕೆ ಒಳಗಾಗಿದ್ರಿ. ನೀವು ಯಾರೋ ಒಬ್ಬ ವ್ಯಕ್ತಿ ಮುಖಾಂತರ ಪಾಂಡುರಂಗ ಮಾಲೆ ಬಗ್ಗೆ ತಿಳಿದು ಮಾಲೆ ಧಾರಣೆ ಮಾಡಿ ಹರಿನಾಮ ಸ್ಮರಣೆ ಮಾಡಿ ಭಕ್ತಿ ಮುಖಾಂತರ ನೀವು ಮದ್ಯಪಾನ ತ್ಯಜಿಸಿದ್ರಿ. ನೀವು ಅಲ್ಲಿಂದ ಪರಿವರ್ತನೆ ಆದ್ರಿ, ನಿಮ್ ಕುಟುಂಬ ಕೂಡ ಪರಿವರ್ತನೆ ಆಯ್ತು. ಒಂದು ಖುಷಿ ವಿಚಾರ ಏನಂದ್ರೆ, ನೀವು ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ. ನೀವು ಸಮಾಜದಲ್ಲಿ ಯಾರ್ಯಾರು ಕುಡಿತಿರ್ತಾರ ಅಂತವ್ರು ನಾನು ಬದಲಾವಣೆ ಮಾಡಬೇಕು ಅಂತ ನಿಮ್ಗೊಂದು ಮನಸ್ಸಿಗೆ ಅದು ಯಾವಾಗ ಹುಟ್ಟಿತ್ತು? ಏನಾದ್ರು ಆ ಘಟನೆ ನಿಮ್ ಕಣ್ಮುಂದೆ ಬಂತ? ಅಂತ ಘಟನೆ ಏನಾದ್ರು ಇಲ್ಲ ಯಾರಾದ್ರೂ ನಿಮ್ಗೆ ಹೇಳಿದ್ರ? ನೀವು ಯಾವ ತರ ಸಮಾಜದಲ್ಲಿ ಇರುವಂತ ಕುಡಿತಕ್ಕೊಳಗಾದಂತ ಜನರನ್ನು ಕೂಡ ನಾನು ಅವ್ರನ್ನೂ ಬಿಡಿಸ್ಬೇಕು ಅಂತೇಳಿ ನಿಮ್ಗೆ ಯಾವ ರೀತಿ ಬಂತು? ನನಗ ಯಾವಾಗ ಬಂತಂದ್ರ, ನಾನು 1 ವರ್ಷಗಟ್ಲೆ ಕುಡಿಯೋದು ಬಿಟ್ಬಿಟ್ವಿ. ನನಗೆ ಮನಸ್ಸಿಗೆ ಭಾಳ ನೋವಾತಿ. ಎಲ್ಲೇನ ಒಂದು 10,000 ಕೇಳಿದ್ರೆ ಕೊಡ್ತಾ ಇರಲಿಲ್ಲ ಯಾರು. ನನಗೆ ಅವಾಗ ಎಷ್ಟು ಸುಮ್ಮನೆ ಫೋನ್ ಮಾಡಿದ್ರೆ ದುಡ್ಡು ಮನೆಗೆ ತಂದು ಕೊಡೋರು. ಹೌದು. ನನಗೆ 6 ಎಕರೆ ಹೊಲ ನಮ್ಮ ಹೆಣ್ಮಕ್ಳು ಮಾರಿಬಿಟ್ವಿ, 4 ಪ್ಲಾಟ್ ಮಾರಿಬಿಟ್ವಿ. ನಮ್ಮ ಹುಡುಗರು ಜೀವನ ಭಾಳ ಕಷ್ಟ ಐತೆ. ಈ ಥರ ಆದರೆ ಎಲ್ಲರೂ ಸಮಾಜದೊಳಗೆ ಈ ಥರ ಮಾಡ್ಕೊಂಡು ಹೋದ್ರೆ ಮುಂದೆ ಪೀಳಿಗೆ ಹೆಂಗ? ನನ್ನ ಕುಟುಂಬ ಹಾಳಾಗೈತೆ. ಏನೋ ನಾನು ತಿದ್ದಿಕೆ ಅಂದೀನಿ, ತಿದ್ದಬೋದು, ಅದು ಭಗವಂತನ ಆಟ. ಅದು ಪಾಂಡುರಂಗನ ಬಿಟ್ಟಿದ್ದ ಆತ ಹೆಂಗೆ ಮಾಡ್ತಾನೆ ಆತ ಬಿಟ್ಟಿದ್ದು. ತಿದ್ದಬೋದು ಇಲ್ಲ ಏನನ್ನ ಆಗಲ್ಲ. ಇದೇ ಥರ ಬೇರೆ ಕುಟುಂಬಗಳು ಆಗಬಾರ್ದು. ಏನೋ ಅನಿವಾರ್ಯ ಏನು ಕುಡ್ತಿರ್ತಾರಲ್ಲ ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ ಮಾಲೆ ಹಾಕ್ಸಿ ಅವ್ರ ಜೀವನನ ರೆಡಿ ಮಾಡೋದೇ ನಂದು ಗುರಿ ಎಂಬುದು ನನಗೆ ಪೂರ್ತಿ ನನಗೆ ಇದಾಗ್ಬಿಡ್ತು, ಮನುಷ್ಯನೊಳಗೆ ಮೂಡಿಬಿಡ್ತಿ. ಸಮಾಜದೊಳಗೆ ಯಾರು ಕುಡಿಬಾರ್ದು. ನಮಗಾದಂತ ಅವಮಾನ ಕುಟುಂಬಕ್ಕಾದಂತ, ಈ ಸಮಾಜದಾಗ ಒಬ್ಬ ಮನೆ ನಡೆಸಿ ಯಜಮಾನ ಕುಡಿದ್ರೆ ಯಾವ ರೀತಿ ನೋಡ್ತಾನ ನಿಮ್ಗೆ ಅದು ಅನುಭವ ಆಗಿತ್ತು. ಅದನ್ನ ನೀವು ನಿಮ್ ಕಣ್ಣೆದ್ರಿಗೆ ಆ ರೀತಿ ವ್ಯಕ್ತಿಗಳು ಕಂಡಾಗ, ಆ ಕುಟುಂಬಕ್ಕೆ ಆ ಅವಮಾನ ಕಂಡಾಗ ನೀವು ಅದನ್ನ ದ್ವೇಷಿಸ್ತಿದ್ರಿ. ಅವರಿಗೆ ಬುದ್ಧಿವಾದ ಹೇಳಿದ್ರ ಮುಖಾಂತರ ಆಗಿರ್ಬೋದು, ಪಾಂಡುರಂಗ ಮಾಲೆ ಮುಖಾಂತರ ಆಗಿರ್ಬೋದು, ಅವ್ರನ್ನು ಬಿಡ್ಸಕ್ ಪ್ರಯತ್ನ ಪಟ್ರಿ. ಹೊರಗಡೆ ಆ ಸಂದರ್ಭದಲ್ಲಿ ನೀವು ದುಶ್ಚಟಕ್ಕೆ ಒಳಗಾದಂತ ವ್ಯಕ್ತಿಗಳನ್ನ ಮದ್ಯ
ಸೇವನೆ ಮಾಡೋಂಥವ್ರನ್ನ ಹೌದು ಅವ್ರನ್ನ ನೀವು ಬಿಡಿಸ್ತಕ್ಕಂಥ ಚಟದಿಂದ ದೂರ ತರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮತ್ತು ಅವರ ನಡುವೆ ಯಾವ ರೀತಿ ವರ್ತನೆ ಆಗ್ತಿತ್ತು? ಅದು ಹೆಂಗಂದ್ರಪ್ಪ ಅಂದ್ರೆ ನಾವು ವ್ಯಾಪಾರಕ್ಕೆ ಹೋಗ್ತಿದ್ದೆ, ಸ್ವೀಟ್ ವ್ಯಾಪಾರಕ್ಕೆ. ವ್ಯಾಪಾರಕ್ಕೆ ಹೋಗಿ ಹೋಗುವಾಗ ಬೆಳಗ್ಗೆ ಯಾರು ಕುಡಿತಿರ್ಲಿಲ್ಲ, ಎಲ್ಲಿ ಒಬ್ರು ಕಾಣ್ತಾರು. ಸಾಯಂಕಾಲ ಮತ್ತೆ ಓದ್ತಿದ್ದೆ, ಗುಲಾಬ್ ಜಾಮೂನ್ ಅವೆಲ್ಲ ತಗೊಂಡು ವ್ಯಾಪಾರ ಮಾಡ್ಕೊಂಬರೋ. ಇಲ್ಲೇನ ಜಗಳ ಆಡ್ತಾರಂದ್ರೆ ಅಲ್ಲಿ ಬರ್ತಿದ್ದೆ ನಾನು. ಫಸ್ಟಿಗೆ ಹೋಗಿ ಅವ್ರ ತಲೆ ನಿಂತಿದ್ದೆ, ಆ ಗಾಡಿ ಸೈಡ್ ತಪ್ಪಿ ಯಾರು ಬಿಡಿಸ್ಕೊಂತಾರಪ್ಪ ಅಂದ್ರೆ ಅವರು ಅಡ್ರೆಸ್ ತಾಂತಿದ್ದೆ ನಾನು. ಯಾರು ಜಗಳ ಆಡಿ ಬಿಡಿಸ್ಕೊಂತಾರಪ್ಪ ಅವ್ರ ಅಡ್ರೆಸ್ ತಾಂತಿದ್ದೆ. ಇಂಥವ್ರು ಹಿಂಗೆ ಅಂದ್ರೆ ಆಯ್ತು, ಅಲ್ಲಿಂದ ಬಂದುಬಿಡ್ತಿದ್ದೆ ಮನೆಗೆ. ಬಂದು ಮತ್ತೆ ಮನೆಗೆ ಗಾಡಿ ಇಟ್ಟು ಖುದ್ದಾಮ್ ವ್ಯಾಪಾರಕ್ಕೆ ಹೋಗಿ ಬಂದು ಸೀದಾ ಅವ್ರ ಮನೆಗೆ ಹೋಗ್ತಿದ್ದೆ ಅಡ್ರೆಸ್ ತಗೊಂಡು. ಏನಪ್ಪ ನಿನ್ನೆ ಹನುಮಂತನಪ್ಪ? ಹೌದು. ಅಲ್ಲಪ್ಪ ನಿನ್ನೆ ಜಗಳ ಹಿಡಿದಲ್ಲ? ಹೌದು. ನಿನ್ನೆ ಬಡಿಸಿಂದಲ್ಲಪ್ಪ? ಹೌದು ರೀ. ಎದಕ್ಕೆ ಬಡಿಸಿಂದಿ? ಇಲ್ಲರಿ ಅವ್ರು ಹೆಣ್ಮಕ್ಳು ಅಂತ ಇಲ್ರಿ ಜಗ್ಗಿ ಕುಡಿತಾನ, ಸಾಕಾಗ್ಬಿಟ್ಟೈತೆ, ನಮ್ಮ ಜೀವನ ಹಿಂಗಾಗ್ಬಿಟ್ಟೈತೆ ಅಂತ ಹೇಳೋರು ಅವರು. ಅವ್ರು ಹೇಳಿದಾಗ ನಾವು ಏನು ಮಾಡ್ಬೇಕು ಅಂದ್ರೆ, ಅಲ್ಲಪ್ಪ ಕುಡಿದಿಂದ ಜೀವನ ಅಲ್ಲ, ಅದನ್ನು ಬುಡಕ್ಕೂ ಒಂದು ಇದೈತೆ, ಅದನ್ನು ಹೆಂಗಾನ ಮಾಡಿ ನಾವು ನಿಮ್ಗೆ ಬಿಡಿಸ್ತು. ಸ್ವಲ್ಪ ಒಂದು ಮಾತು ಕೇಳ್ತಂದ್ರೆ ಇಲ್ರಿ ಟೈಮ್ ಇಲ್ಲ ಅಂತ ಹೇಳೋರು ಒಬ್ಬೊಬ್ಬರು ಎಲ್ಲ ಗುರುಗಳ ಹೇಳ್ರಿ ಅಂತ ಅಂತಂದ್ರು. ನಾವು ಅವ್ರು ನೋಡಪ್ಪ, ಇರಿವಿ 84 ಲಕ್ಷ ಜೀವರಾಶಿಗಳಿದಾವ, ಅದರೊಳಗೆ ಮಾನವ ಕುಲ ಶ್ರೇಷ್ಠ ಐತೆ. ಶ್ರೇಷ್ಠ, ಹೌದು ಗುರುಗಳೇ. ಹೌದಾ? ಶ್ರೇಷ್ಠವಾದ ವಿಷಯ ಇದು. ಮತ್ತೆ ತಿರುಗಿ ಬರೋವಂಥದ್ದು ಅಲ್ಲ. ಬಂದ ಮೇಲೆ ಇದು ಎದಕ್ಕೆ ಬಂದೀವಿ, ಏನು ಮಾಡಬೇಕು, ಎರಡು ಅರ್ಥ ಮಾಡ್ಕೋಬೇಕು. 84 ಲಕ್ಷ ಜೀವರಾಶಿ ಒಳಗೆ ಪಶು ಪಕ್ಷಿ ಪ್ರಾಣಿಗಳು ಏನು ಮುಟ್ಟಾಗಲ್ಲ. ನಾವೇನು ಮಾಡ್ತವಪ್ಪ ಅಂದ್ರೆ ನಾಯಿ, ಹಂದಿ, ಕತ್ತೆ, ದನ ಇವನ್ನ ಒಂದು ಕೀಳಾಗಿ ಕಾಣುತ್ತವು. ಅವಕ್ಕೂ ಸ್ಥಾನಮಾನ ಇದಾವೆ. ಹೌದಾ? ನಾಯಿಗೆ ಒಂದು ಸ್ಥಾನಮಾನ ಐತಿ, ಹಂದಿ ಒಂದು ಇದೈತಿ, ಎಲ್ಲವಕ್ಕೂ ಸ್ಥಾನಮಾನ ಇದಾವ. ಮತ್ತು ನಾಯಿಗೆ ಒಂದು ಕ್ವಾಟ್ರ್ ಹಾಕಿದ್ರೆ ಕೂತೈತೇನೋ ಅಂತ ನಾವು ಕೇಳ್ತಿದ್ದೀವಿ ಅವ್ರಿಗೆ. ಅಲ್ರಿ ನಾಯಿ ಅಂತ, ಅಲ್ಲಪ್ಪ ನಿನಗಲ್ಲ ನಂಬಳೋದು, ನಾಯಿ ಒಂದು ಕ್ವಾಟ್ರ್ ಹಾಕಿದ್ರೆ ಕುಡಿತೈತೇನೋ? ಇಲ್ಲ. ಮತ್ತು ಬೆಕ್ಕೇನು ಕುಡಿತೈತೇನೋ? ಕುಡಿಯಲ್ಲ. ಮತ್ತು ನಾಯಿ ಕುಡಿಯಂಗಿಲ್ಲ, ಬೆಕ್ಕು ಕುಡಿಯಂಗಿಲ್ಲ. ಕತ್ತೆ ಏನಾದ್ರು ಕುಡಿಬೋದೋನು? ಇಲ್ಲ ರೀ. ದನ ಕುಡಿತೇವನಪ್ಪ? ಇಲ್ಲ. ದನ ಡ್ರಿಂಕ್ಸ್ ಎಲ್ಲಿ ಕುಡಿತೇವಪ್ಪ? ಒಂದ್ರ ನೀರು ಒಂದು ಕುಡಿಯಲ್ಲ, ಅದನ್ನು ಒಂದೊಂದು ಎಲ್ಲೇ ಒಂದು ಈಗ ಲಕ್ಷ, 100ಕ್ಕೊಂದು, ಲಕ್ಷಕ್ಕೊಂದು ಅದೇ ಹೋಗಿ. ಹೌದು. ಅದನ್ನು ತೊಳೆದು ಇಟ್ಟರೆ ಮಾತ್ರ ಕುಡಿತೇವೆ, ಇಲ್ಲ ಕುಡಿಯೋಲ್ಲ. ಅಂಥದ್ರೊಳಗೆ ಮತ್ತೆ ನೀವು ಡ್ರಿಂಕ್ಸ್ ಕುಡಿದ್ರೆ ನಿಮ್ಗೆ ಏನಂತಾರ ಸಮಾಜದೊಳಗೆ ಅಂತದ್ವಿ. ಅಂದಾಗ ಅವರು ಹೌದಲ್ರಿ ಅಂತ ಮನುಷ್ಯ ಒಂದು ನೋವು ಆಗ್ತದ್ದು. ಅವ್ರನ್ನ ಹೇಳೋದವ್ರನ್ನ ವಿಚಾರ ಮಾಡೋದ, ಹೌದಪ್ಪ ನೀನು ಕುಡಿದು ಎಲ್ಲೇನ ಜಗಳ ಆಡಿದಂದ್ರೆ ನಿಮ್ಮ ಹೆಣ್ಮಕ್ಳು ಬುತ್ತಿ ಕಟ್ಟಿಂದು ಹುರಿಗುಂಟೆ ದಗದ್ಕೊಂಡಿರ್ತಾರೆ. ನೀನು ಗುದ್ದಾಡ್ಕೆ ಕುಂದ್ರೆ ಈಗ ಈ ಹೆಣ್ಮಳು ಗಂಡ ನೋಡಂದ್ರೆ ಆ ಹೆಣ್ಮಳು ಎಲ್ಲರೂ ಸಮಾಜ ಅವರು ಎಲ್ಲ ಜನರೊಳಗೆ ಆ ಹೆಣ್ಮಳಿಗೆ ಈ ಮನುಷ್ಯ ಎಷ್ಟು ನೋವಾಗತ್ತಾ. ಈ ಹೆಮ್ಮ ಗಂಡದಾಗ ಆ ಹೆಮ್ಮ ಊಟ ಮಾಡ್ಲಾರ್ದ ಮನೆಗೆ ಬಂದ್ಬಿಡ್ತಾಳ. ಮತ್ತು ಸಾಲಿಗೆ ಓದ್ತಿರ್ತಾವ ಹುಡುಗರು, ಅಲ್ಲಿ ಜಗಳ ತೆಗೆದಾಗ ಇಂಥವ್ರು ಇದೇ ಹುಡುಗನ ತಂದೆ ಅಂದ್ಬಿಟ್ರೆ ಆ ಹುಡುಗ ಪರಿಸ್ಥಿತಿ ಹೆಂಗೆ, ಹಿಂಗೆ ಮಾಡಿದ್ರೆ ಹೆಂಗೆ ಬುದ್ಧಿವಾದ ಹೇಳ್ತಿದ್ವಿ. ಅವಾಗ ಆಯ್ತಪ್ಪ ಹೆಂಗೆ ಮಾಡ್ಬಂದ್ರೆ ಇಲ್ಲಿ ಫಸ್ಟು ಮಾರುತಿ ಕ್ಯಾಂಪ್ನಲ್ಲಿ ನಮ್ಮದು ಕ್ಯಾಂಪ್ ಹಾಕಿದ್ವಿ. ಫಸ್ಟ್ ಮಾರುತಿ ಕ್ಯಾಂಪ್ನಾಗ ಅಲ್ಲಿ 4 ಜನ ಇದ್ದರು. ಅಲ್ಲಿ ಒಂದು ಸ್ವಲ್ಪ ಜನ ಹೇಳೋದು ಇದು ಮಾಡೋದು ಮಾಡಿದ್ವಿ. ಆಮೇಲೆ ಅಲ್ಲಿ ಒಂದು 8-10 ಮಂದಿ ಮಾಡಿದ್ವಿ. ಮತ್ತು ಕಾಟಿಗಿಲ್ಲಿ ಒಟ್ಟ ಊರು ಹಳ್ಳಿಗೆ ವ್ಯಾಪಾರ ಮಾಡ್ಕೊಂಬರ್ಬೇಕು ಮತ್ತು ಹೋಗ್ಬೇಕು. ಈ ಥರ ಸುಮಾರು ಎಷ್ಟು ಜನಗಳಿಗೆ ನೀವು ಕುಡಿಯೋದ್ರಿಂದ ಚಟದಿಂದ ಬಿಡಿಸಿದ್ರಿ ಗುರುಗಳೇ? ಹೌದು, ನಾವು ಸುಮಾರು 7-8 ಸಾವಿರ ಜನಸಂಖ್ಯೆ ಮೇಲೆ ನಾವು ಬಿಡಿಸಿದ್ವಿ. ಆಮೇಲೆ ಮತ್ತೆ ಕುಡಿದವರು ಒಂದು 200-300 ಜನ ಸಾವನ್ನಪ್ಪಿಬಿಟ್ಟಾರೆ. ಆಕ್ಸಿಡೆಂಟ್ ಆಗ್ಬೋದು, ಪಾರ್ಸಿ ಬರ್ಬೋದು. ಆಮೇಲೆ ಅವರು ನಾನಾ ರೀತಿ ರೋಗ ತುತ್ತಾಗಿ ಸತ್ತೋಗ್ಯಾರ. ಮತ್ತು ಒಬ್ಬೊಬ್ಬರು ಕಾಲಿಲ್ಲ, ಇವತ್ತಿಗೆ ಆದರೂ ಒಬ್ಬರಿಗೆ ಕಾಲು ಕಟ್ಟಾಗ್ಯಾವ. ಈ ಥರ ಆಗ್ತಾವೆ. ಯಾವುದೋ ರೀತಿಯಿಂದ ಭಗವಂತ ಅವರಿಗೆ ನಾವು ಪ್ರಮಾಣ ಮಾಡಿಸಿ ಮಾಲಾಧಾರಣೆ ಆದಮೇಲೆ ಅದು ಕುಡಿಬಾರ್ದು. ಕುಡಿದ ಮೇಲೆ ಸಮಸ್ಯೆಗಳು ಬಂದೇ ಬರ್ತಾವೆ ಅವ್ರಿಗೆ. ಗುರುಗಳೇ, ನೀವು ಹೇಳಿದ್ರಿ ಸುಮಾರು 8ರಿಂದ 10 ಸಾವಿರ ಜನಕ್ಕೆ ನೀವು ದುಶ್ಚಟ ದೂರ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಅದು ಮಾತಿನಲ್ಲಿ ಸಣ್ಣದಿರ್ಬೋದು, ಆದರೆ ಕಾರ್ಯರೂಪದಲ್ಲಿ ಬಹಳ ಮಹತ್ವಪೂರ್ಣವಾದದ್ದು ಹಾಗೂ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ರಿ. ನೀವು ಒಬ್ಬರಿಗೆ ನೀವು ಬುದ್ಧಿವಾದ ಹೇಳಿ ದಾರಿ ತರೋದೇ ಕಷ್ಟ. ಅಂಥದ್ರಲ್ಲಿ ನೀವು ಸುಮಾರು 8,000ರಿಂದ 10,000 ಜನಕ್ಕೆ ಬುದ್ಧಿವಾದ ಹೇಳಿ ಪಾಂಡುರಂಗನ ಮಾಲೆ ಹಾಕಿ ಅವರಿಗೆ ಕುಡಿತದ ಹಾಗೂ ಮದ್ಯ ಸೇವನೆ ಆಗಿರ್ಬೋದು ದುಶ್ಚಟದಿಂದ ದೂರ ಮಾಡಿದ್ರಿ. ಅದು ಬಹಳ ಸಮಾಜಕ್ಕೆ ಒಂದು ಮಹತ್ವದ ಕೊಡುಗೆ.
ಗುರುಗಳೇ, ನೀವು ನಮಗೆ ತಿಳಿದರಾಗಿ ನೀವು ದೀಕ್ಷೆ ತಗೊಂಡಿದ್ದೀರ ಅಂತ ಕೇಳ್ಬಿಟ್ವಿ. ಹೌದು. ನೀವು ಯಾವ ವರ್ಷದಲ್ಲಿ ದೀಕ್ಷೆ ತಗೊಂಡ್ರಿ? ದೀಕ್ಷೆ ತಗೊಂಡ್ಮೇಲೆ ನಿಮ್ಮ ಕಾರ್ಯ ಯಾವ ರೀತಿ ಇದೆ? ಅದು ಚಂದ್ರಪ್ಪ ಸಂತರ ಅಂತಂದು ಸೊಬಟಿಗೆ, ಚಿಕ್ಕ ಸೊಬಟಿಗೆ ಅಂತಂದು ಅಗರಿಬೊಮ್ಮನಹಳ್ಳಿ ತಾಲೂಕು ಬರುತ್ತೆ. ಅವ್ರ ಜೊತೆಗೆ ನಾವು ಪಾದಯಾತ್ರೆ ಹೋಗ್ತಿದ್ವಿ. ಅವ್ರು ಏನಂದ್ರು, ನೋಡಪ್ಪ ವೆಂಕಟೇಶಪ್ಪ, ನೀನು ಅಲ್ಲಿ ಯಾವ ಮಾಲೆ ಹಾಕಿ ಎಲ್ಲರನ್ನ ಕರ್ಕೊಂಬಂದು ಅಲ್ಲಿ ಇಲ್ಲಿ ಮಾಲೆ ಹಾಕ್ಸಿದ ಅಂತ ಕೇಳಿನಿ. ಎಷ್ಟೋ ಜನಸಂಖ್ಯೆಗೆ ನೀನು ಮಾಲೆ ಹಾಕ್ಸಿ ಇದು ಮಾಡೋಕೆ ನೀನೇ ದೀಕ್ಷೆ ತೊಗೊಂಬಿಡು, ನಿನಗೆ ಈಜಿ ಆಗುತ್ತಾ, ನೀನೇ ಹಾಕ್ಬೇಕು ಅಂದರು. ಇಲ್ಲದೆ ಗುರುಗಳೇ, ನಮಗೆ ಆಗಲ್ಲ, ಅವೆಲ್ಲ ಕಟ್ಟುನಿಟ್ಟಿದ್ದೇವ, ನಮ್ಮಿಂದ ಆಗಲ್ಲ, ಬೇಡ ಅಂದ್ವಿ. ಇಲ್ಲ, ನಿನ್ನ ಹಾಕಬೇಕು, ಪ್ರಮಾಣ ಮಾಡಬೇಕು ಅಂತಂದು ಕೈ ಮೇಲೆ ಕೈ ಹಾಕ್ಸ್ಕೊಂಡು ಅವರು ನಮ್ಗೆ ದೀಕ್ಷೆ ಕೊಡಿಸಿದ್ರು. ಅವ್ರು ಮೊದಲು ಪ್ರೇಮ ಮಾಲೆ ಹಾಕಿದ್ವಿ, ಆಮೇಲೆ ಗುರು ದೀಕ್ಷೆ ಆಯ್ತು ನಮ್ಗೆ. ಗುರುಗಳೇ, ಹೌದು. ಗುರುಗಳೇ, ನೀವು ಪಾದಯಾತ್ರೆ ಅಂದ್ರಿ. ಹ್ಞೂ ಪಾದಯಾತ್ರೆ ಸತತ ಎಷ್ಟು ವರ್ಷಗಳಿಂದ ನೀವು ಹೋಗ್ತಾ ಇದ್ದೀರಿ? ಎಲ್ಲಿಂದ ಹೋಗ್ತಾ ಇದ್ದೀರಿ? ನೀವು ಒಂದು ಏನಾದರೂ ಭಕ್ತ ವೃಂದವನ್ನು ಕರ್ಕೊಂಡು ಹೋಗ್ತೀರಾ? ಜೊತೆಗೆ ಏನಾದರೂ ಒಬ್ಬರೇ ಹೋಗ್ತೀರಾ? ಯಾವ ರೀತಿ ನಿಮ್ಮ ಪಾದಯಾತ್ರೆ ಇರುತ್ತೆ? ನಿಮ್ಮ ಪಾದಯಾತ್ರೆ ಬಗ್ಗೆ ಹೇಳೋದಾದ್ರೆ? ಹೌದು, ನಮ್ಮದು ಪಾಂಡುರಂಗ ರುಕ್ಮಿಣಿ ಟ್ರಸ್ಟ್ ಅಂತೂ 12 ವರ್ಷಗಳಿಗೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಅಂಕಲ್ಮಿಟ್ ಅಜ್ಜ ಅವರು ಬಂದು ಓಪನಿಂಗ್ ಉದ್ಘಾಟನೆ ಮಾಡಿದರು. ಇಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹತ್ರ ಉದ್ಘಾಟನೆ ಆಯಿತು. ಆದ ನಂತರ ನಾವೇನು ಮಾಡಿದ್ವಿ ಅಂದ್ರೆ, ಪಾದಯಾತ್ರೆ ಹೋಗ್ಬೇಕು ಅಂತಂದ್ರೆ ಎಲ್ಲರಿಗೂ ಹೇಳಿದ್ವಿ, ಊರು ಮಂದಿ ಎಲ್ಲರಿಗೆ ಪತ್ರಿಕೆ ಹಂಚಿದ್ವಿ. ಎಲ್ಲರಿಗೂ ಯಾರೂ ಬರಲಿಲ್ಲ. ಸುಮ್ಮನೆ ಪಾದಯಾತ್ರೆ ಇಲ್ಲೇ ಕೆಲಸ ಆಗಲ್ಲಪ್ಪ, ಅಲ್ಲಿಗೆ 20 ದಿನಗಟ್ಟಲೆ ಹೆಂಗೆ ನಡೀತಿದೆ ಅಂತಂದ್ರು. ಸರಿ ಬಿಡು ಅಂತಂದು ಇಲ್ಲಿಂದ ಪಂಡಾಪುರಕ್ಕೆ 20 ದಿನಗಳ 21 ದಿನ, 16-17 ದಿನಕ್ಕೆ ಆಗುತ್ತೆ. ಅಲ್ಲಿ ಒಂದು 3-4 ದಿನದ್ದು ಒಟ್ಟ ಮನೆ ಇಲ್ಲಿಗೆ ಬರೋಕ್ಕೆ 21 ದಿನ ಆಗ್ತದೆ. ಅಂದ್ರೆ ಅಷ್ಟು ದಿನ ನಮ್ಮಿಂದ ಆಗಂಗಲ್ಲ ಅಂದರು. ಇಲ್ಲಪ್ಪ, ಇದು ಬರ್ರಿ ಅಂದ್ವಿ. ಏನೇನು ಬರಲ್ಲ. ಲಾಸ್ಟಿಗೆ ಮಾಡಿದ್ವಿ 4 ಜನ ಹೋದ್ವಿ ನಾವು. 4 ಜನ ಫಸ್ಟ್ ವರ್ಷ 4 ಜನ ಹೋಗಿದ್ರು. 4 ಜನ ಹಿಡ್ಕೊಂಡು ಹೋದ್ರು. ಅವತ್ತು ನಾವು ಫುಲ್ಲು ಆರಾಮಿಲ್ದಂಗೆ ಆಗ್ಬಿಡ್ತಿ. ಆರಾಮಿಲ್ದಂಗೆ ಆರೋಗ್ಯ ಬಿಡ್ತಿ, ಫುಲ್ಲು ಜ್ವರ, ಚಳಿ ಜ್ವರ ಇದಾದು. ಅವರು 3 ಜನನ ಕಳಿಸಿದ್ವಿ. ಆಮೇಲೆ ನಾವು ಹೋದ್ವಿ. 4 ಜನ ಹೋದ್ವಿ. ಮತ್ತೆ ಮಳೆ ವರ್ಷ 15 ಜನ ಆದರು. ಆಮೇಲೆ 20 ಜನ ಆದರು. ಹಂಗೆ ಇವತ್ತಿಗೆ ಎಷ್ಟು 9 ವರ್ಷ, 10ನೇ ವರ್ಷ. ನಾಳೆ ಕಾರ್ತಿಕ ಏಕಾದಶಿ 10ನೇ ವರ್ಷ ಪಾದಯಾತ್ರೆ ಆಗ್ತದೆ. ಮೊನ್ನೆ 9ನೇ ಇದರೊಳಗೆ 68 ಜನ ಪಾದಯಾತ್ರೆ ಹೋಗಿದ್ರು. ಸತತ 10 ವರ್ಷದಿಂದ ಬದಲಾವಣೆ ನೋಡೋದಾದ್ರೆ 4 ಜನರಿಂದ ಆರಂಭ 60 ಜನಕ್ಕೆ ತಲುಪಿದೆ. ಹೌದೌದು. ವೆಂಕಟೇಶ್ ಮಹಾರಾಜು ಒಂದು ಗುರುಸ್ಥಾನ. ಅವರು ನಮ್ಮಂತರ ಎಷ್ಟೋ ಜನಕ್ಕೆ ಒಂದು ದಾರಿ ದೀಪ ಆಗ್ಯಾರ. ಅವರು ನಮ್ಮ ಕುಟುಂಬಕ್ಕೆ ನಮ್ಮ 2ನೇ ಪಾಂಡುರಂಗ ಅಂತ ಯಾರನ್ನಿದ್ರೆ ನಮ್ಮ ವೆಂಕಟೇಶ್ ಮಹಾರಾಜರು ಅಂತಾನೆ ಹೇಳ್ಬೋದು ನಾವು. ಮಹಾರಾಜರು ಅಂದರೆ ಅವರು ನಮಗೆ ದೇವರಿದ್ದಂಗೆ. ಪಾಂಡುರಂಗನೇ ಅವರು ಮೈಯಲ್ಲಿ ಬಂದು ಎಲ್ಲ ಭಕ್ತಾದಿಗಳು ನಡ್ಕೊಂಡು ಹೋಗೋಂಥ ಶಕ್ತಿಯನ್ನು ದಾರಿ ತೋರಿಸಿ ಅವ್ರಿಗೆ ಕೊಟ್ಟಾರ. ಭಗವಂತ ಅವ್ರ ರೂಪದಾಗ ಕಾಣಕತ್ತೇನ. ದೇವರು ಮಾತಾಡಲ್ಲ, ವೆಂಕಟೇಶ್ ಮಹಾರಾಜನೇ ಮಾತಾಡಲ್ಲ. ಭಗವಂತನ ನೆಮ್ಮರು, ನಿಮ್ಮ ಕುಟುಂಬ ಚಲೋ ಇರ್ತೈತೆ. ಜೀವನ ಹುಡುತದಿಂದ ಜೀವನ ಅಲ್ಲ, ಹಾಳಾಗೋರನ್ನ ನಾವು ಒಳ್ಳೆ ದಾರಿಗೆ ತರೋದೇ ನಮ್ಮದು ಮೂಲ ಉದ್ದೇಶ. ನಮ್ಮದು